ದೂರವಾದ್ರ ದರ್ಶನ್. ಇಬ್ಬರು ಅಕ್ಕಪಕ್ಕ ನಿಂತಿದ್ದರು, ಮೌನ ಮೌನ ಮೌನ. ಪವಿತ್ರ ಗೌಡ ಕಡೆ ತಿರುಗಿಯೂ ನೋಡದ ದರ್ಶನ್. ವಿಚಾರಣೆಗಾಗಿ ಕೋರ್ಟ್ಗೆ ಆಗಮಿಸಿದ್ದ ಆರೋಪಿಗಳು. ಗೆಳತಿ ಬಿಟ್ಟು ಉಳಿದವರ ಜೊತೆಯೂ ಮಾತುಕತೆ. ಕೋರ್ಟ್ ಹಾಲ್ನಲ್ಲಿ ಎಲ್ಲರನ್ನೂ ಮಾತನಾಡಿಸಿದ ದಚ್ಚು. ವಿನಯ್ ಮತ್ತು ಪ್ರದೋಷ್ ಜೊತೆ ಆತ್ಮೀಯ ಮಾತುಕತೆ. ಹೇಗಿದ್ದೀಯಾ ಚಿನ್ನ ಎಂದು ಮಾತನಾಡಿಸಿದ ದಚ್ಚು. ಎಲ್ಲರನ್ನ ಮಾತನಾಡಿಸಿ ಪವಿತ್ರ ಗೌಡಳಿಂದ ದಚ್ಚು ದೂರ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಇಂದು ನಗರದ 57ನೇ CCH ಕೋರ್ಟ್ಗೆ ಹಾಜರಾಗಿದ್ರು. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಕೆಲ ಆರೋಪಿಗಳು ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಗಿದ್ದಾರೆ. ಹೀಗಾಗಿ ಪ್ರತಿ ತಿಂಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಎಂಬ ಷರತ್ತು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೋರ್ಟ್ಗೆ ಹಾಜರಾಗಿದ್ದಾರೆ. ದರ್ಶನ್ ಅವರು ನ್ಯಾಯಾಲಯಕ್ಕೆ ಹಾಜರಾಗುವ ಮೊದಲೇ RR ನಗರದ ತಮ್ಮ ನಿವಾಸದ ಬಳಿ ಅಭಿಮಾನಿಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ಇದಾದ ಮೇಲೆ ಕೋರ್ಟ್ನತ್ತ ದರ್ಶನ್ ಆಗಮಿಸಿದ್ರು. ಕೊಲೆ ಕೇಸ್ ವಿಚಾರಣೆಯನ್ನ ಇದೀಗ ನ್ಯಾಯಾಲಯ ಮುಂದೂಡಿದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಗೆಳತನದಿಂದ ದೂರವಾಗಿದ್ದಾರಾ ದರ್ಶನ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇಬ್ಬರು ಅಕ್ಕಪಕ್ಕ ನಿಂತಿದ್ರು ಕೂಡ ಮೌನವನ್ನ ವಹಿಸಿದ್ದಾರೆ. ಪವಿತ್ರ ಗೌಡ ಕಡೆ ತಿರುಗಿಯೂ ನೋಡಿಲ್ಲ ದರ್ಶನ್. ವಿಚಾರಣೆಗಾಗಿ ಕೋರ್ಟ್ಗೆ ಆಗಮಿಸಿದ್ರು ಆರೋಪಿಗಳು. ಗೆಳತಿ ಬಿಟ್ಟು ಉಳಿದವರ ಜೊತೆ ದರ್ಶನ್ ಮಾತುಕತೆ ನಡೆಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಎಲ್ಲರನ್ನೂ ಕೂಡ ಮಾತನಾಡಿಸಿದ್ದಾರೆ ದರ್ಶನ್. ವಿನಯ್ ಮತ್ತು ಪ್ರದೋಷ್ ಜೊತೆ ಆತ್ಮೀಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಹೇಗಿದೆಯಾ ಚಿನ್ನ ಅಂತ ಹೇಳಿ ಮಾತನಾಡಿಸಿದ್ದಾರೆ ದರ್ಶನ್. ಎಲ್ಲರನ್ನೂ ಮಾತನಾಡಿಸಿ ಪವಿತ್ರ ಗೌಡಳಿಂದ ದಚ್ಚು ದೂರ ಉಳಿದಿದ್ದಾರೆ. ಇದಕ್ಕೆ ಪವಿತ್ರ ಗೌಡ ಕೋರ್ಟ್ ಹಾಲ್ನಿಂದ ಹೊರಗೆ ಬರ್ತಾ ಇದ್ದಂತೆ ಕಣ್ಣೀರನ್ನ ಹಾಕೊಂಡು ವಾಪಸ್ ಮನೆಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪವಿತ್ರ ಗೌಡ ಗೆಳತನದಿಂದ ದೂರವಾದ್ರ ದರ್ಶನ್. ಇಬ್ಬರು ಅಕ್ಕಪಕ್ಕ ನಿಂತಿದ್ದರು, ಮೌನ ಮೌನ ಮೌನ. ಪವಿತ್ರ ಗೌಡ ಕಡೆ ತಿರುಗಿಯೂ ನೋಡದ ದರ್ಶನ್. ವಿಚಾರಣೆಗಾಗಿ ಕೋರ್ಟ್ಗೆ ಆಗಮಿಸಿದ್ದ ಆರೋಪಿಗಳು. ಗೆಳತಿ ಬಿಟ್ಟು ಉಳಿದವರ ಜೊತೆಯೂ ಮಾತುಕತೆ. ಕೋರ್ಟ್ ಹಾಲ್ನಲ್ಲಿ ಎಲ್ಲರನ್ನೂ ಮಾತನಾಡಿಸಿದ ದಚ್ಚು. ವಿನಯ್ ಮತ್ತು ಪ್ರದೋಷ್ ಜೊತೆ ಆತ್ಮೀಯ ಮಾತುಕತೆ. ಹೇಗಿದ್ದೀಯಾ ಚಿನ್ನ ಎಂದು ಮಾತನಾಡಿಸಿದ ದಚ್ಚು. ಎಲ್ಲರನ್ನ ಮಾತನಾಡಿಸಿ ಪವಿತ್ರ ಗೌಡಳಿಂದ ದಚ್ಚು ದೂರ.